ಕಾಪಾಡಿ ನಡೆಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಈಗಾಗಲೇ ಹರ್ಷಣ್ಣವರು ಹೇಳಿದ ಹಾಗೆ ನಾವು ಅಂಧಕಾರದ ದೊರೆತನ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತೆ ಈ ಕುರುಡುತನದ ಕಾಲವನ್ನು ಕುರಿತು 7 ರೀತಿಯ ಕುರುಡುತನಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಬಂದೆವು. 18ನೇ ವಚನಕ್ಕೆ ಬಂದಾಗ ನಾವಿಲ್ಲಿ ಗಮನಿಸುತ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗ ನಾವು ಹಿಂದಿನ ವಚನವನ್ನು ದಾಟಿ ಈಗ 18ನೇ ವಚನಕ್ಕೆ ಬಂದಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬಹಳ ಮುಖ್ಯವಾದಂತ ಆಪಾದನೆ ಏನಂದ್ರೆ, ಲವೋದಿಕೀಯ ಸಭೆಯಲ್ಲಿ ಅದು ತಣ್ಣಗಾಗಲಿ ಬೆಚ್ಚಗಾಗ್ಲಿ ಇಲ್ಲದೆ ಇರುವ ಉಗುರು ಬೆಚ್ಚತನದ ಸ್ಥಿತಿಯನ್ನ ಉಲ್ಲೇಖ ಮಾಡಿ ಹೇಳುತ್ತಾ, ನೀನು ದರಿದ್ರನು, ಬಟ್ಟೆ ಇಲ್ಲದವನು, ಕುರುಡನು ಎಂಬುದನ್ನ ಅನೇಕ ಮಾತುಗಳನ್ನ ಹೇಳಿದ ನಂತರ, ಪ್ರೀತಿಯುಳ್ಳ ದೇವರು, ಕರುಣೆಯುಳ್ಳಂತ ದೇವರು, ಮಮತೆ ಇರುವಂತ ದೇವರು ಬುದ್ಧಿವಾದವನ್ನ ಹೇಳಿ ತಿದ್ದಬೇಕೆಂಬುದಾಗಿ ಬಯಸಿರುವುದು ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಶೇಷ. ಪ್ರಿಯರೇ, ಆತನು ಲವೋದಿಕೀಯ ಸಭೆಯನ್ನು ಕೇವಲ ಅದರಲ್ಲಿರುವಂತಹ ಲೋಪದೋಷವನ್ನು ಗುರುತಿಸಿ ಹೇಳಿದ್ದು ಮಾತ್ರವಲ್ಲ, ಆದರೆ ಈ ವಚನ ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಲವೋದಿಕೀಯ ಸಭೆಗೆ ಒಂದು ಅದ್ಭುತವಾದಂತ ಅವಕಾಶವನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ವಚನದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಇದು ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುವಂತಹದ್ದು. ಈ ಕಾಲಘಟ್ಟ, ಲವೋದಿಕೀಯ ಸಭೆಯ ಕಾಲಘಟ್ಟ. ನಾವೊಬ್ಬ ಡಾಕ್ಟರ್ ಬಳಿಯಲ್ಲಿ ಹೋದರೆ ಟೆಸ್ಟಿಂಗ್ ಮಾಡಿ ಇದರ ಡಯಾಗ್ನೋಸಿಸ್ ಹೀಗಿದೆ ಎಂಬುದಾಗಿ ಹೇಗೆ ಹೇಳ್ತಾರೋ ಹಾಗೆ ಹೇಳಿದ ನಂತರ ಆ ಡಾಕ್ಟರು ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಆತ್ಮಿಕ ವ್ಯಾಧಿಯ ಒಂದು ಗುಣಪಡಿಸೋದಕ್ಕಾಗಿ ನಿಜವಾದ ಐಶ್ವರ್ಯವನ್ನು, ಅವರ ಐಶ್ವರ್ಯವಂತರು ತುಂಬಾ ಒಳ್ಳೆಯ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಹೊಂದಿರುವಂತ ಆ ಒಂದು ಪಟ್ಟಣ ಲವೋದಿಕೀಯ ಪಟ್ಟಣ. ಅಲ್ಲಿ ತುಂಬಾ ಚಿನ್ನದ ಒಂದು ಬಹಳ ಪ್ರಸ್ತಾಪವಿತ್ತು. ಆದರೆ ಆ ಬಾಹ್ಯವಾದ ಐಶ್ವರ್ಯ, ಹೊರಗೆ ಕಾಣಿಸುವ ಐಶ್ವರ್ಯವಲ್ಲ, ಆತ್ಮೀಕ ಐಶ್ವರ್ಯವನ್ನ ನೀನು ತೆಗೆದುಕೊಳ್ಳಬೇಕು, ನೀನು ಪಡೆದುಕೊಳ್ಳಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಗೆ ಬುದ್ಧಿವಾದಗಳನ್ನ ಹೇಳ್ತಿದ್ದಾನೆ. ಪ್ರಿಯರೇ, ಹಾಗಾಗಿ ನಾವು ಓದಿರುವಂತಹ 18ನೇ ವಚನದಲ್ಲಿರುವ ಬುದ್ಧಿವಾದವುಗಳನ್ನು, ಲವೋದಿಕೀಯ ಸಭೆಗೆ ಹೇಳಿರುವಂತಹ ಬುದ್ಧಿವಾದವನ್ನ ನಾವು 3 ಮುಖ್ಯ ಅಂಶಗಳಾಗಿ ಅವುಗಳನ್ನ ವಿಂಗಡಣೆ ಮಾಡ್ಕೋಬಹುದು. ಮೊದಲನೇದಾಗಿ ಪುಟ ಹಾಕಿದ ಚಿನ್ನ. ನೋಟ್ ಮಾಡ್ಕೊಳ್ಳಿ, ಪುಟ ಹಾಕಿದ ಚಿನ್ನ. ಎರಡನೇದಾಗಿ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳು, ಮತ್ತು 3ನೇದಾಗಿ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನ. ಈ 3 ನೀನು ಹೊಂದಿದರೆ ನಿಜವಾದ ಆತ್ಮೀಯ ಐಶ್ವರ್ಯ ನಿನ್ನದಾಗುತ್ತದೆ. ಓ ಲವೋದಿಕೀಯ ಸಭೆಯೇ, ನಿನಗಿರುವ ಬಾಹ್ಯ ಐಶ್ವರ್ಯವಲ್ಲ, ಈ ಆತ್ಮೀಯ ಐಶ್ವರ್ಯವನ್ನ ನೀನು ಹೊಂದಿಕೋ ಎಂಬುದಾಗಿ ಒಂದು ಎಚ್ಚರಿಕೆಯನ್ನ, ಒಂದು ಬುದ್ಧಿವಾದವನ್ನ ಹೇಳುವಂತವನು ನಮ್ಮ ಕರ್ತನಾಗಿದ್ದಾನೆ. ಪ್ರಿಯರೇ, ಹಿಂದೆ ಸಾರ್ದಿ ಸಭೆಗೂ ಕಡೆ ನಾ ಹಾಗೇನೆ ಹೇಳುವಂಥದ್ದು ನೋಡಿದ್ದೇವೆ. ನೀನು ಸತ್ತವನಾಗಿದ್ದಿ ಅಂದ್ರೆ ಮೃತವಾಗಿರುವಂತ ಸಭೆಗೆ, ಆದರೆ ಎಚ್ಚರಗೊಳ್ಳು, ಆದರೆ ನೀನು ಎಚ್ಚರವಾಗು. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವಂತ ಸಭೆಯನ್ನು ಉಜ್ಜೀವಿಸುವುದು, ಪ್ರೇರೇಪಿಸುವುದು, ಅದಕ್ಕೆ ತಿದ್ದುಪಡಿ ಮಾಡುವುದು, ಅದನ್ನ ಉದ್ಧರಿಸುವುದು, ಅದರಲ್ಲಿ ಒಂದು ಭಕ್ತ ಸಂಜೀವನೆಯನ್ನು ಉಂಟು ಮಾಡುವಂತಹದ್ದು ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶವಾಗಿತ್ತು. ಪ್ರಿಯರೇ, ಆ ಕಾರಣಕ್ಕಾಗಿ ಈ ಆತ್ಮಿಕ ಈ ಐಶ್ವರ್ಯವನ್ನು ಪಡೆದುಕೊಳ್ಳುವಂತಹ ಒಂದು 3 ಅವೆನ್ಯೂಸ್, ಒಂದು 3 ಅಂಶಗಳನ್ನ ದೇವರು ತಾನೇ ಆ ಲವೋದಿಕೀಯ ಸಭೆಗೆ ಬೋಧಿಸುತ್ತಾನೆ. ಪ್ರಿಯರೇ, ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಾಗ
ಪುಟ ಹಾಕಿದ ಚಿನ್ನ ಎಂಬುದಾಗಿ. ಅವರಲ್ಲಿ ಚಿನ್ನ ಚೆನ್ನಾಗಿದೆ, ಆದರೆ ಆ ಚಿನ್ನ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತಹದ್ದು ತನ್ನಲ್ಲಿರುವಂತಹ ಚಿನ್ನ. ಆ ಚಿನ್ನ ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆ. ನಂಬಿಕೆ ಚಿನ್ನಕ್ಕೆ ಸಂಕೇತ. ವಿಶ್ವಾಸ ಚಿನ್ನದ ಒಂದು ಸಂಕೇತವಾಗಿ ಇರುವುದನ್ನು ನಾವು ಕಾಣ್ತೇವೆ. ದಯಮಾಡಿ ನೋಡ್ರಿ, 1 ಪೇತ್ರ 1ನೇ ಅಧ್ಯಾಯ 7ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 7ನೇ ವಚನ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವುದು ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇಲ್ಲಿ ನಾವು ಗಮನಿಸಿ ನೋಡುವಾಗ ಲವೋದಿಕೀಯ ಸಭೆಗೆ ಕೊರತೆಯಾಗಿರುವಂತಹದ್ದು ಏನೆಂಬುದಾಗಿ ನಾವು ನೋಡುವಾಗ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ದ ಫೇತ್ಫುಲ್ನೆಸ್ ಆಫ್ ದ ಕ್ರಿಸ್ಟಿಯನ್ ಲೈಫ್, ಕ್ರಿಸ್ತಿಯ ಜೀವಿತದ ನಂಬಿಕಸ್ತಿಕೆಯನ್ನು ಬಂಗಾರಕ್ಕೆ ಹೋಲಿಕೆ ಮಾಡಿ, ಚಿನ್ನಕ್ಕೆ ಹೋಲಿಕೆ ಮಾಡಿ, ಅಪರಂಜಿಗೆ ಹೋಲಿಕೆ ಮಾಡಿ ಹೇಳುವಂತದ್ದನ್ನು ನಾವು ಕಾಣ್ತೇವೆ. ಈ ನಂಬಿಕೆಯ ಪ್ರಮುಖ ಉದ್ದೇಶ ಏನೆಂಬುದನ್ನು ನಾವು ನೋಡುವಾಗ, ಕೇಳಿಸಿಕೊಳ್ಳುವುದರ ಮೂಲಕವಾಗಿ ನಂಬಿಕೆಯು ಹೆಚ್ಚಾಗ್ತದೆ. ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಇಡೀ ಅಧ್ಯಾಯವೇ ನಂಬಿಕೆಯ ಕುರಿತು ಬರೆಯಲ್ಪಟ್ಟಿದೆ. ನಂಬಿಕೆ ಅಂದರೆ ನಾವು ಸ್ಥೂಲವಾಗಿ ನಾವು ನೋಡುವಾಗ ದೇವರ ವಾಕ್ಯಾನುಸಾರವಾಗಿ ಕಾಣದೇ ಇರುವಂತವುಗಳನ್ನ ನಂಬುವಂತಹದ್ದು. ಒಂದು ಸಾರಿ ಒಂದು ಪ್ರಾರ್ಥನೆ ಕೂಟಕ್ಕೆ ಎಲ್ಲರೂ ಆಗಮಿಸಿದರು. ಇವತ್ತು ಮಳೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಇಡೀ ಸಭೆಯವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಒಬ್ಬ ಪುಟ್ಟ ಹುಡುಗ ಅವನು ತನ್ನ ಕೊಂಕಲಲ್ಲಿ ಕೊಡೆನ ಇಟ್ಕೊಂಡು ಬರ್ತಾನೆ. ಯಾಕಪ್ಪ ನೀನು ಕೊಡೆ ಇಟ್ಕೊಂಡು ಬರ್ತಾ ಇದೀಯಾ? ಏನು ವಿಶೇಷ ಅಂದ್ರೆ, ಇವತ್ತು ನಮ್ಮ ಸಭೆಯವರು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿದರೆ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಳೆಯಲ್ಲಿ ನೆನೆಯಬಾರದು, ಅದಕ್ಕೋಸ್ಕರವಾಗಿ ನೀನು ಈ ಕೊಡೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಎಷ್ಟು ಮುಗ್ಧವಾದಂತ ಕ್ರಿಸ್ತ ನಂಬಿಕೆ, ಪ್ರಾರ್ಥನೆಯಲ್ಲಿ ನಂಬಿಕೆ. ನಾವು ಪ್ರಾರ್ಥಿಸುವಾಗ, ನಾವು ಕೇಳುವಾಗ ಅದನ್ನು ನಾವು ಪಡೆದಿದ್ದು ಎಂಬುದಾಗಿ ನಂಬಿಕೆಯಿಂದ, ಮತ್ತು ನಾವು ಶೋಧನೆಗಳಲ್ಲಿ ಹಾದು ಹೋಗುವಾಗ ಅದನ್ನೇ ಭಕ್ತನಾದ ಪೇತ್ರನು ಈ ವಚನದಲ್ಲಿ ಹೇಳಿದ್ದನ್ನು ನಾವು ಕಾಣ್ತೇವೆ. ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ, ಈ ಕಷ್ಟಗಳು ಎಂಬುದಾಗಿ ಹೇಳುವಾಗ ಅಲ್ಲಿ ಏನಾದರೂ ಸ್ಪೆಸಿಫಿಕ್ ಕಷ್ಟಗಳು ಅಂತ ಉಂಟಾ? ಅದರ ಅರ್ಥ ಈ ಲೋಕದ ಕಷ್ಟಗಳು, ಶರೀರಕ್ಕೆ ಬರುವ ಕಷ್ಟಗಳು, ಜೀವನದ ಕಷ್ಟಗಳು, ಕುಟುಂಬ ಭಾರದ ಕಷ್ಟಗಳು, ಇವೆಲ್ಲವೂ ಕೂಡ, ಈ ಕಷ್ಟಗಳು ಆ ದಿನ ಕರ್ತನು ನಮ್ಮ ಕಣ್ಣೀರನ್ನು ಒರೆಸುವಾಗ, ಈ ಲೋಕ ಯಾತ್ರೆಯನ್ನು ಮುಗಿಸಿ ನಾವು ಕರ್ತನ ಬಳಿಯಲ್ಲಿ ಹೋಗುವಾಗ ಪ್ರಿಯರೇ, ಆಗ ಆತನು ನಮ್ಮ ಕಣ್ಣೀರನ್ನು ಒರೆಸುವವನು. ಇದು ಕ್ಷಣಕಾಲ ಇರುವಂತಹ ಈ ಕಷ್ಟಗಳು, ಈ ಶೋಧನೆಗಳು ಶೋಧಿತರಾದಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಪ್ರಭಾವ, ಕೀರ್ತಿ, ಪ್ರಭಾವ, ಮಾನ ಉಂಟಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆ ಜೀವನಿಗಿರುವಂತಹ ಈ ಒಂದು 3 ಅದ್ಭುತವಾದಂತಹ ಬಹುಮಾನಗಳು. ಅದಕ್ಕಾಗಿಯೇ ಲವೋದಿಕೀಯ ಸಭೆಯವರಲ್ಲಿ ನಂಬಿಕೆ ಕುಗ್ಗಿ ಹೋಗಿದ್ದಾಗ, ನಂಬಿಕೆ ಕುಂದಿ ಹೋಗಿದ್ದಾಗ ಅವರಲ್ಲಿರುವಂತಹ ಆತ್ಮೀಕ ಐಶ್ವರ್ಯ ಜೀವನದ ಮೊದಲನೇ ಮೆಟ್ಟಲು, ಪ್ರಾರಂಭದ ಮೆಟ್ಟಲು, ರೀಗೈನ್ ದ ಫೇತ್, ಆ ನಂಬಿಕೆಯ ಮಾರ್ಗಕ್ಕೆ, ನನ್ನ ಕರ್ತನು ನನ್ನನ್ನು ಕೈ ಬಿಡುವುದಿಲ್ಲ, ಆತ ನನ್ನನ್ನು ನಡೆಸುವನಾಗಿರ್ತಾನೆ ಎಂಬುದಾಗಿರುವಂತ ಆ ನಂಬಿಕೆ ದೃಢವಾಗುವಂತಹದ್ದು ಕರ್ತನಲ್ಲಿ ಪ್ರಿಯರೇ. ಬೆಂಕಿಗೆ ಪುಟ ಹಾಕಿ ಶೋಧಿತನಾಗುವಾಗ ಯೋಬನು ಶೋಧಿತನಾದನು, ದಾನಿಯೇಲನು ಶೋಧಿತನಾದನು, ನೋಹನು ಶೋಧಿತನಾದನು,
ಅನೇಕ ಭಕ್ತರ ಜೀವಿತಗಳನ್ನ ನಾವು ನೋಡುವಾಗ ಅವರ ನಂಬಿಕೆಯ ಜೀವಿತ ನಮಗೆ ಪ್ರಮುಖವಾದಂತಹ ಒಂದು ಸಂಗತಿಯಾಗಿ ನೀಡಲ್ಪಟ್ಟಿದೆ ಪ್ರಿಯರೇ. ಹಾಗಾಗಿ ಈ ನಂಬಿಕೆಯೇ ಚಿನ್ನ. ಈ ಚಿನ್ನವನ್ನ ಲವೋದಿಕೀಯ ಸಭೆಗೆ ಕರ್ತನು ಕೊಡಬೇಕೆಂಬುದಾಗಿ ಬಯಸ್ತಿದ್ದಾನೆ. ಅವರು ಹಾಕಿಕೊಳ್ಳುವಂತಹ ಚಿನ್ನಾಭರಣಗಳಲ್ಲ, ನಂಬಿಕೆ ಎಂಬ ಚಿನ್ನ ಅವರಿಗೆ ಪುಟ ಹಾಕಲ್ಪಟ್ಟಂತ ಚಿನ್ನವನ್ನ ಅವರು ಕೊಂಡುಕೊಳ್ಳಬೇಕು. ಎರಡನೇದಾಗಿ ವಾಕ್ಯವೆಂಬ ಚಿನ್ನ. ದಯಮಾಡಿ ನೋಡ್ರಿ, ಕೀರ್ತನೆ 19ನೇ ಅಧ್ಯಾಯ 9-10 ವಚನಗಳು. ಸಾಮ್ಸ್ 19 ವರ್ಸ್ 9-10. ಕೀರ್ತನೆ 19:9-10 ವಚನಗಳು. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿತ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನಾವಿಲ್ಲಿ ಗಮನಿಸಿ ನೋಡುವಾಗ ಯೆಹೋವನ ಆಜ್ಞೆಗಳು, ಧರ್ಮಶಾಸ್ತ್ರ, ವಾಕ್ಯ ಅರ್ಥಾತ್ ವಾಕ್ಯ, ಅದು ನಮಗೆ ಸಿಹಿ, ಜೇನಿಗಿಂತಲೂ ಜೇನುತುಪ್ಪಗಿಂತಲೂ ಸಿಹಿಯಾಗಿರುವಂಥದ್ದು. ಟೇಸ್ಟ್ ಅಂಡ್ ಸಿ ಹೌ ಗಾಡ್ ಈಸ್ ಗುಡ್. ಲವೋದಿಕೀಯ ಸಭೆಯವರಿಗೆ ವಾಕ್ಯವನ್ನು ಕೇಳುವುದು ಗೊತ್ತುಂಟು, ವಾಕ್ಯವನ್ನು ಹೇಳುವುದು ಗೊತ್ತುಂಟು, ವಾಕ್ಯದ ಪ್ರಕಾರ ಜೀವಿಸುವುದರಲ್ಲಿರುವಂತಹ ಆ ಸಿಹಿಯ ಅನುಭವ, ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಪ್ರಾಯೋಗಾತ್ಮಿಕ ಅನುಭವವು ಲೋಪವಾಗಿತ್ತು. ಈ ದಿನಮಾನಗಳಲ್ಲಿ ನಾವು ಅದನ್ನೇ ಕಾಣ್ತೇವೆ. ಒಳ್ಳೆಯ ಅಬ್ಬರವಾದಂತಹ ಶಿಬಿರಗಳು, ಕೂಟಗಳು, ಕಾನ್ಫರೆನ್ಸಸ್, ಸ್ಪೀಚಸ್, ಒಳ್ಳೆಯ ಸ್ಪೀಕರ್ಸ್ ಎಲ್ಲವೂ ಉಂಟು. ಎಲ್ಲಿವರೆಗೂ ಉಂಟು? ಅಲ್ಲಿ ಇದ್ದು ಕೇಳಿಸಿಕೊಳ್ಳುವವರೆಗೂ ಉಂಟು. ಆದ ನಂತರ ನಮ್ಮ ಆತ್ಮೀಕ ಜೀವನಕ್ಕೆ ನಾವು ಅಳವಡಿಸಿಕೊಂಡ್ರೆ ಒಳ್ಳೆಯದು. ದೇವ್ರ ವಾಕ್ಯ ಹೇಳುತ್ತೆ, ಆ ವಾಕ್ಯಗಳು, ಆತನ ವಾಕ್ಯವು ಚಿನ್ನ ಬೆಳ್ಳಿ ನಾಣ್ಯಗಳಿಗೆ ಸಮವಾಗಿವೆ ಎಂಬುದಾಗಿ ಕೀರ್ತನೆಗಾರನು ಆ ಮಾತನ್ನ ಹೇಳ್ತಾನೆ. ದಯಮಾಡಿ ನೋಡ್ರಿ, ಕೀರ್ತನೆಗಳು 119 72ನೇ ವಚನ. ದೇವರ ವಾಕ್ಯವೇ ಚಿನ್ನ. ಕೀರ್ತನೆ 119 72ನೇ ವಚನ. ಸಾಮ್ಸ್ 119 ವರ್ಸ್ 72. ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನಿನ್ನ ವಾಕ್ಯವು ಪ್ರಿಯವಾಗಿವೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಅಂತ ಯೇಸು ಕ್ರಿಸ್ತನು ಯೋಹಾನನಿಗೆ ಹೇಳುತ್ತಾ ಆ ಸಭೆಗೆ ಈ ಮಾತುಗಳನ್ನು ಬರೆ ಎಂಬುದಾಗಿ ಹೇಳುತ್ತಾ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ನಾವು 18ನೇ ವಚನ ಓದಿಕೊಂಡೆವು. ಅದರಲ್ಲಿ ಮೊದಲನೇ ಭಾಗ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು. ಇದುವೇ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ. ನಂಬರ್ 1 ನಂಬಿಕೆ, ನಂಬಿಕೆಯೇ ಪುಟ ಹಾಕಿದ ಚಿನ್ನ. ನಂಬರ್ 2 ದೇವರ ವಾಕ್ಯದ ದೇವರ ಧರ್ಮಶಾಸ್ತ್ರದ ರುಚಿ. ನಂಬರ್ 3 ದೇವರ ವಾಕ್ಯ. ಇದನ್ನ ಪಾಲಿಸಬೇಕು, ಇದನ್ನ ಅನುಸರಿಸಬೇಕು ಎಂಬುದಾಗಿರುವಂತ ಮೊದಲನೆಯ ಐಶ್ವರ್ಯದ ಗುರುತನ್ನ ಕರ್ತನು ಕೊಡ್ತಾನೆ. ಎರಡನೇದಾಗಿರುವಂತಹದ್ದು ಸೆಕೆಂಡ್ ಮೈನ್ ನಲ್ಲಿ ವಸ್ತ್ರಗಳು. ಅಲ್ಲಿ ನಾವು ನೋಡ್ತೀವಿ 18ನೇ ವಚನ, ದಯಮಾಡಿ ಓದಿ. ಪ್ರಕಟಣೆ 3:18. ನೀನು ಐಶ್ವರ್ಯವಂತನಾಗಬೇಕೆಂದು ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ. ಸಾಕು. ಇಲ್ಲಿ ಒಂದು ಕಾಮ ಇದೆ. ಎಲ್ಲಿ ಅಂದ್ರೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ದೀರ್ಘ ಇದೆ ಅಲ್ಲಿ. ಅಂದ್ರೆ ವಾಕ್ಯವನ್ನು ಮಾತ್ರ ಅಲ್ಲ, ನಂಬಿಕೆ ಮಾತ್ರ ಅಲ್ಲ, ಆದರೆ ಇನ್ನೂ there is continuation. Spiritual life is not a destiny. We have not reached. ರಕ್ಷಣೆ ಹೊಂದಿದ್ದೀವಿ ಎಂಬುದಾಗಿ ಹೇಳಿದಾಗ ನಮ್ಮ ಕ್ರಿಸ್ತಿಯ
ವಿಶ್ವಾಸ ಜೀವನ ಅಲ್ಲಿಗೆ ಅಂತ್ಯವಾಯಿತು ಅಂತಲ್ಲ. ದೀಕ್ಷಾ ಸ್ನಾನ ತಗೊಂಡಿದ್ದೀವಿ ಅಂದಾಗ ನಮ್ಮ ವಿಶ್ವಾಸ ಜೀವಿತ, ನಂಬಿಕೆಯ ಜೀವಿತ ಅಲ್ಲಿಗೆ ಕ್ಲೋಸ್ ಅಂತಲ್ಲ. ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳಿದಾಗ ನಮ್ಮ ನಂಬಿಕೆಯ ಜೀವಿತ ಅಲ್ಲಿಗೆ ಕ್ಲೋಸ್ ಅಂತಲ್ಲ. ನಾವು ಪ್ರತಿ ಭಾನುವಾರ ಹೋಗಿ ಬರ್ತಾ ಇದೀವಿ ಎಂಬುದಾಗಿ ಹೇಳುವಾಗ ನಮ್ಮ ನಂಬಿಕೆಯ ಜೀವನ ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತಲ್ಲ. ಆದ್ರೆ ಏನು, ವಾಟ್ ಈಸ್ ದ ರಿಯಲ್ ಸ್ಪಿರಿಚುವಲ್ ಲೈಫ್? ವಾಟ್ ಈಸ್ ದ ರಿಚ್ನೆಸ್ ಆಫ್ ರಿಯಲ್ ಸ್ಪಿರಿಚುವಲ್ ಲೈಫ್? ನಿಜವಾದ ಆತ್ಮೀಯ ಜೀವನದ ಐಶ್ವರ್ಯವಂದ್ರೆ ಏನು? ದಟ್ ಈಸ್ ದ ಮೆಡಿಟೇಷನ್ ಆಫ್ ದ ವರ್ಡ್ ಆಫ್ ಗಾಡ್ ಡೇ ಅಂಡ್ ನೈಟ್. ಯು ಟೇಕ್ ಡಿಲೈಟ್ ಇನ್ ದ ಮೆಡಿಟೇಷನ್ ಆಫ್ ದ ವರ್ಡ್ ಆಫ್ ಗಾಡ್. ಕೀರ್ತನಗಾರನ ಹೇಳಿರೋ ಹಾಗೆ, ನಿನ್ನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯನು. ಅದನ್ನು ಧ್ಯಾನಿಸುವಾಗ ಆ ಒಂದು ಎನ್ಲೈಟನ್ಮೆಂಟ್ ಆಗ್ಬೇಕು. ದುರಂತ ಏನಂದ್ರೆ, ಲವೋದಿಕೀಯ ಸಭೆಯ ಸಂದೇಶಗಳಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಹೊರತು ಎನ್ಲೈಟನ್ಮೆಂಟ್ ಇಲ್ಲ. ದಟ್ ಈಸ್ ದ ಕನ್ಸರ್ನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟುಡೇ. ಇವತ್ತು ಕರ್ತನ ಸಂದೇಶವು ಸಭೆಗಳಲ್ಲಿ ಮಿಸ್ ಆಗಿರೋದು ಎಲ್ಲಂದ್ರೆ, ಸಂದೇಶವು ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಆಗ್ತದೆ ಹೊರತು ಎನ್ಲೈಟನ್ಮೆಂಟ್ ಆಗಿ ಇರುವ ನಂಬಿಕೆ ಜೀವಿತಕ್ಕಿಂತ, ಇರುವಂತ ಆತ್ಮೀಯ ಸ್ಥಿತಿಗಿಂತ ಇನ್ನ ಸ್ವಲ್ಪ ಹೆಚ್ಚಿನದಾಗಿ ಕ್ರಿಸ್ತನಿಗೆ ಹತ್ತಿರವಾಗಿ ಪ್ರಾರ್ಥನೆಯ ಜೀವಿತ, ಪರಿಪಕ್ವದ ಜೀವಿತ, ಮಾತುಗಳಲ್ಲಿನ ಜೀವಿತ, ನಂಬಿಕೆಯಲ್ಲಿನ ಜೀವಿತ ಇದು ಎಕ್ಸ್ಪ್ರೆಸ್ ಆಗ್ತಿಲ್ಲ, ಇದು ವ್ಯಕ್ತವಾಗ್ತಾ ಇಲ್ಲ. Christianity has become a Christendom. Christianity is not a religion, but it is a relativity. ಇದೊಂದು ಬಾಂಧವ್ಯ. ಅದಕ್ಕೆ ಅವರು ನೋಡಿದಾಗ ಹೇಳಿದರು, ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ, ಅಂತಿಯೋಕ್ಯದಲ್ಲಿ ಇವರು ಸೇರಿಕೊಂಡಾಗ ಆ ಜನರನ್ನು ನೋಡಿ, ಇವರು ಕ್ರೈಸ್ತರು, ಇವರೊಳಗೆ ಕ್ರಿಸ್ತನಿದ್ದಾನೆ, ಇವರೊಳಗಡೆ ಕ್ರಿಸ್ತನ ಮನಸ್ಸು ಇದೆ, ಕ್ರಿಸ್ತನು ಹೇಗೆ ಕ್ಷಮಿಸುತ್ತಾನೋ ಹಾಗೆ ಇವರು ಕ್ಷಮಿಸುವವರು, ಕ್ರಿಸ್ತನು ಹೇಗೆ ಪ್ರೀತಿಸ್ತಾನೋ ಹಾಗೆ ಪ್ರೀತಿಸುವವರು. ದಟ್ ವಾಸ್ ದ ಡಿಮಾರ್ಕೇಟಿಂಗ್ ಕ್ವಾಲಿಟಿ ದಟ್ ದ ಅರ್ಲಿ ಚರ್ಚ್ ಮೆಂಬರ್ಸ್ ಹ್ಯಾಡ್ ಇನ್ ದರ್ ಸ್ಪಿರಿಚುವಲ್ ಲೈಫ್. ಅವರ ಆತ್ಮೀಯ ಜೀವಿತದಲ್ಲಿ ಇರ್ತಕ್ಕಂಥ ಒಂದು ಏನು ಮುಖ್ಯವಾದಂತ ಪ್ರಮುಖವಾದಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಅದು ಅವರ ನಂಬಿಕೆ, ಅವರ ವಿಶ್ವಾಸ ಜೀವಿತದಲ್ಲಿ ರಿಫ್ಲೆಕ್ಟ್ ಆಗ್ತಿತ್ತು. ಪ್ರಿಯರೇ, ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಯನ್ನು ಉದ್ದೇಶಿಸಿ ಅದಕ್ಕೆ ಐಶ್ವರ್ಯ, ಆತ್ಮೀಯ ಐಶ್ವರ್ಯ ಬರಬೇಕೆಂಬುದಾಗಿ, ಆತ್ಮೀಯ ಐಶ್ವರ್ಯವನ್ನ ಹೊಂದಬೇಕೆಂಬುದಾಗಿ ಪ್ರಬೋಧಿಸುವಾಗ, ಸಂದೇಶವನ್ನು ನೀಡುವಾಗ ಆತನು ಅವರ ಆ ಲಜ್ಜಾಸ್ಪದವಾದ ಬೆತ್ತಲೆತನವನ್ನ, ಅಂದರೆ ಅವರಲ್ಲಿರ್ತಕ್ಕಂಥ ಆ ಒಂದು ಬಾಹ್ಯವಾಗಿ ನೋಡುವುದಾದ್ರೆ ಅಲಂಕಾರವಾದ ಬಟ್ಟೆಗಳುಂಟು, ಅವರೇನು ದಿಗಂಬರರಲ್ಲ, ಬಟ್ಟೆ ಇಲ್ಲದಂಥವರಾಗಿರುವಂಥದ್ದಲ್ಲ, ಬಡತನವಿಲ್ಲ, ಸ್ಮರಣ ಸಭೆಯಲ್ಲಿರುವ ಹಾಗೆ ಬಡತನವಿಲ್ಲ, ಆದರೆ ಆಡಂಬರಕರವಾದ ಅತ್ಯಂತ ಅಲಂಕಾರಿಕ ಬಾಹ್ಯ ವಸ್ತ್ರಗಳವರಿಗಿವೆ. ಈ ಕಾಲಘಟ್ಟದಲ್ಲಿ ಕೂಡ ಕೆಲವು ನಮ್ಮ ಸಹೋದರಾಗಿ ಇರುವಂತವ್ರು, ಅವರು ಬೇರೆ ಪಂಥದವರಾಗಿದ್ರು ಕೂಡ ಈ ರೀತಿಯಾಗಿರುವಂತ ಒಂದು ಕೋಟು, ಒಂದು ಟೈ, ಒಂದು ಬಟ್ಟೆ, ಈ ವಸ್ತ್ರಗಳು, ನಾವು ಈ ವಿಶ್ವಾಸಿಗಳಿಗಿಂತ ನಾವು ಸಪರೇಟ್, ನಾವು ಯಾಜಕ ವರ್ಗದವರು, ಕ್ಲರ್ಜಿಮೆನ್ ಎಂಬುದಾಗಿ ಹೋಗುವಂತವ್ರು. ಪ್ರಿಯರೇ, ಆ ರೀತಿ ಇರುವ ಬಟ್ಟೆಗಳು ಇದ್ದರೂ ಕೂಡ ಅವರಲ್ಲಿ ಏನಿದೆ ಅಂದ್ರೆ ಆತ್ಮೀಯವಾಗಿರ್ತಕ್ಕಂಥ ವಸ್ತ್ರಗಳ ಕೊರತೆ ಇದೆ. ಅದಕ್ಕೋಸ್ಕರ ಈ ಆತ್ಮೀಯ ವಸ್ತ್ರಗಳು ಯಾವುವು, ಅವುಗಳನ್ನ ನಾವು ಹೇಗೆ ಧರಿಸಿಕೊಳ್ಳಬೇಕು? ಆ ಆತ್ಮೀಯ ವಸ್ತ್ರಗಳನ್ನ ಧರಿಸಿಕೊಂಡಾಗ ಸ್ವರಕ್ತವನ್ನು ತಾನು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆಯಲ್ಲಿ ಜನರು ಯಾರು ಆ ಒಂದು ಬಟ್ಟೆ ಇಲ್ಲದವರಾಗಿ, ಆ ಜನರು ಯಾರು ಕೂಡ ಆ ಲಜ್ಜಾಸ್ಪದವಾದಂತ ರೀತಿಯಲ್ಲಿ
ಓಡಾಡುವುದಕ್ಕೆ ಇರುವುದಕ್ಕೆ ದೇವರ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿರುವವರೆಗೆ ನೀವು ವಸ್ತ್ರಗಳನ್ನು ಧರಿಸಿಕೊಳ್ಳ್ರಿ. ಹಾಗಾದ್ರೆ ಏನು ಆ ವಸ್ತ್ರಗಳು? ದಯಮಾಡಿ ನೋಡ್ರಿ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ದೀನ ಮನಸ್ಸೆಂಬ ವಸ್ತ್ರ. ದಯಮಾಡಿ ನೋಡಿ, ಮೊದಲನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 5. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿರಿ, ಥ್ಯಾಂಕ್ ಯು. ದೀನ ಮನಸ್ಸೆಂಬ ವಸ್ತ್ರ ಅಂದ್ರೆ ಆ ದೀನತೆ ಕಾಣಿಸುವ ರೀತಿಯಲ್ಲಿರುವಂತ ದೀನತೆ ಕೂಡ ಅಂತ ಹೇಳಲಿಲ್ಲ. ಮನಸ್ಸು ಕಾಣೋದಿಕ್ಕೆ ಆಗುದಿಲ್ಲ. ಆದರೆ ಆ ಮನಸ್ಸಿನ ಪ್ರತಿಕ್ರಿಯೆ ಮಾನವನ ಪ್ರವರ್ತನೆಯಲ್ಲಿ ನಮಗೆ ಕಾಣಿಸುವಂತದ್ದಾಗಿರ್ತದೆ. ಅದನ್ನ ದೇವರು ತನ್ನ ಎಕ್ಸ್ರೇನಂತ ಕಣ್ಣುಗಳಿಂದ ನೋಡುವನಾಗಿರ್ತಾನೆ. ಅದು ಯಾಕೆ ಆ ದೀನ ವಸ್ತ್ರ ಬೇಕು? ಅದ್ಯಾಕೆ ದೀನ ಮನಸ್ಸೆಂಬ ವಸ್ತ್ರ ನಾವು ಧರಿಸಬೇಕು ಅಂತ ಹೇಳಿದರೆ, ದೇವರ ಕೃಪೆಯನ್ನು ನಾವು ಹೊಂದುವುದಕ್ಕೆ ಅದು ಕಾರಣ ಆಗುತ್ತೆ. ಒಬ್ಬ ಸಹೋದರನಿಗೆ ಆ ರೀತಿ ದೀನನಾಗಿರೋದು ಇಷ್ಟ ಆಗದೆ ಇರ್ಬೋದು. ಏನು ಅವ್ರಿಗೇನು ನಾವು ಯಾವಾಗ್ಲೂ ಇದು ಮಾಡೋದು, ಹಾಗೆ ಹೀಗೆ, ಈ ಲೋಕಾಭಿರಾಮ, ಈ ಲೋಕರಾಮಾಯಣ, ಈ ಲೋಕ ಸಂಬಂಧಪಟ್ಟಂಥದ್ದು. ಅದಕ್ಕೆ ದೇವರ ವಾಕ್ಯ ಒಂದು ಮಾತು ಹೇಳುತ್ತೆ, ಸಜ್ಜನರ ಸಹವಾಸ ಅಂದ್ರೆ ಈ ಜನರ ಒಂದು ಸಹವಾಸ ಎಂಥದ್ದು ಅಂತ ಹೇಳಿದ್ರೆ, ಅವರು ಸಹವಾಸದಿಂದ ತಪ್ಪಿ ಹೋದಾಗ, ಕೆಲವು ಜನರುಗಳ ಗುಣಗಳು ಬಂದಾಗ, ಈ ರೀತಿಯ ಕಂಪೇರಿಟಿವಿಟಿ ಬಂದಾಗ, ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ದೀನತ್ವದ ಕೊರತೆ ಬಂದಾಗ ದೇವರ ಕೃಪೆಯೂ ಕೊರತೆ ಆಗುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದಯೆಯುಳ್ಳವರಿಗೆ ಆತನು ದಯೆ ತೋರಿಸುವಂತವನಾಗಿರ್ತಾನೆ, ಆತನು ಕಪಟಿಗಳಿಗೆ ವಿಕಟನಾಗಿರೋನಾಗಿರ್ತಾನೆ. ಅಂದ್ರೆ ನೀವು ಹೇಗಿದ್ದೀರೋ ಹಾಗೆ ದೇವರು ನಿನ್ನೊಂದಿಗೆ ಪ್ರತಿಕ್ರಿಯಿಸನಾಗಿದ್ದಾನೆ. ಇಫ್ ಯು ಶೋ ಮರ್ಸಿ ಯು ವಿಲ್ ಗೆಟ್ ಮರ್ಸಿ, ಇಫ್ ಯು ಶೋ ಗ್ರೇಸ್ ಯು ವಿಲ್ ಗೆಟ್ ಗ್ರೇಸ್, ಇಫ್ ಯು ಶೋ ಕರ್ಟಸಿ ಯು ವಿಲ್ ಗೆಟ್ ಕರ್ಟಸಿ. ದಿಸ್ ಇಸ್ ರೆಸಿಪ್ರೊಕೇಟಿವ್. ಇದು ಅಪರಸ್ಪರ ನಮಗೆ ಸಿಕ್ಕುವಂತದ್ದು. ಈ ಆತ್ಮೀಯ ವಸ್ತ್ರ, ಆತನ ಕೃಪೆಯನ್ನು ನಾವು ಹೊಂದೋದಕ್ಕೋಸ್ಕರವಾಗಿ ದೀನ ಮನಸ್ಸೆಂಬ ವಸ್ತ್ರವನ್ನ ನಾವು ಧರಿಸಿಕೊಂಡಿರಬೇಕು. ಈ ದೀನ ಮನಸ್ಸೆಂಬ ವಸ್ತ್ರವನ್ನು ಧರಿಸಿಕೊಳ್ಳೋದು ಕಷ್ಟ. ಅದಕ್ಕೆ ದೇವರ ಒಂದು ಮಾತು ನಾವು ಕಾಣ್ತೇವೆ ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ. ಸೃಷ್ಟಿಕರ್ತನಾದ ದೇವರು ರಕ್ತಮಾಂಸಧಾರಿಯಾಗಿ ಕಾಲಾತೀತನಾಗಿರುವ ದೇವರು ಕಾಲದ ಮಿತಿ ಒಳಗಡೆ ಬಂದು, ಕಾಲ ಸಂಪೂರ್ಣವಾದಾಗ ಕರ್ತನಾದ ಯೇಸು ಕ್ರಿಸ್ತನಾಗಿ ಆತನು ಬಂದಾಗ, ಆತನು ಏನನ್ನ ಮಾಡಿದನು ನಮಗೆಲ್ಲರಿಗೂ ಗೊತ್ತುಂಟು. ಪ್ರತಿಯೊಬ್ಬ ಶಿಷ್ಯರ ಪಾದಗಳನ್ನು ತೊಳೆದನು. ಆತನು ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಆ ಪಾದಗಳನ್ನು ಒರೆಸುತ್ತಿದ್ದನು. ನಾವು ಗಮನಿಸಿ ನೋಡೋಣ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 4 ಮತ್ತು 5 ವಚನಗಳು ಮತ್ತು 14ನೇ ವಚನ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 4 ಮತ್ತು 5 ವಚನಗಳು ಮತ್ತು 14ನೇ ವಚನ. ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪವಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಕಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಸಾಕು ಬ್ರದರ್, ಥ್ಯಾಂಕ್ ಯು. 14ನೇ ವಚನಕ್ಕೆ ಬಂದು ನೋಡಿದಾಗ, ನಾನು ಇದನ್ನ ಮಾದರಿಯನ್ನು ತೋರಿಸಿದ್ದೇನೆ. ಅಂದರೆ ಈಗ ನಾವು ಬೋಗಿಣಿಯನ್ನು ತಗೋಬೇಕಾಗಿಲ್ಲ, ಮೇಲೊದಿಕೆಯನ್ನು ತಗೋಬೇಕಾಗಿಲ್ಲ. ಆ ರೀತಿಯ ದೀನ ಮನಸ್ಸೆಂಬ ಆತ್ಮೀಕ ವಸ್ತ್ರ, ಅದರ ಅವಶ್ಯಕತೆ ಲವೋದಿಕೀಯ ಸಭೆಗೆ ಇದೆ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಗೆ ಈ ವಸ್ತ್ರಗಳು ಇಲ್ಲ, ಈ ವಸ್ತ್ರಗಳನ್ನು ನೀವು ಧರಿಸಿಕೊಳ್ಳಿರಿ. ನಾವು ಯಾರಿಗಾದರೂ ಈ ವಸ್ತ್ರಗಳು ಮರ್ಯಾದೆಗೆ ತಕ್ಕ
ಉಡುಪನ್ನ ಧರಿಸಿಕೊಳ್ರಿ ಅಂದ್ರೆ ಎಷ್ಟು ಸಿಟ್ಟಾಗುತ್ತಲ್ಲ ಮನುಷ್ಯರಿಗೆ. ಒಂದು ವೇಳೆ ನಾನೇ ಆಗ್ಲಿ ಬಂದು, ಬ್ರದರ್ ಈ ತರ ಎಲ್ಲ ಶೂಟಿಂಗ್ ಇರ್ಬೇಕಂದಾಗ ಇವ್ರಿಗೆ ಯಾಕೆ ಬೇಕಾಗಿದೆ, ಬೈಬಲ್ ಅಲ್ಲಿ ಇದೆಲ್ಲ ಬರ್ದಿದ್ಯಾ? ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಸ್ವಾಮಿ, ಈ ಲವೋದಿಕೀಯ ಸಭೆ ಇಂಥ ಪ್ರಶ್ನಿಸುವ ಸಭೆಗೆ, ಇಂಥ ಪ್ರಶ್ನಾರ್ಥಕವಾಗಿರುವಂತ ಸಭೆಗೆ ವಾಕ್ಯದ ಮೂಲಕವಾಗಿ ಕರ್ತನು ಹೇಳುವಂಥದ್ದೇನೆಂದ್ರೆ ವಸ್ತ್ರಗಳ ಅವಶ್ಯಕತೆ. ದೀನ ವಸ್ತ್ರ, ದೀನ ಮನಸ್ಸೆಂಬ ವಸ್ತ್ರ ಇದ್ರೆ ಸರಿ ಬ್ರದರ್, ಹೌದು ಸರಿ. ಆ ದೀನ ಮನಸ್ಸು ಇರುವುದಾದ್ರೆ ಅದು ಕೃಪೆಗೆ ಕಾರಣ ಆಗತ್ತೆ, ದೇವರ ಕೃಪೆ ಲಭ್ಯವಾಗುವಂಥದ್ದಾಗತ್ತೆ. ಅದಕ್ಕೆ ಮಾದರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ತೋರಿಸಿದನು ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನಮ್ಮ ವಸ್ತ್ರಗಳು ನಮ್ಮ ಕ್ರಿಯೆಗಳು. ವಸ್ತ್ರಗಳೇ ಕ್ರಿಯೆಗಳಂತೆ, ವಸ್ತ್ರಗಳೇ ಸತ್ಕ್ರಿಯೆಗಳಂತೆ. ವಾಟ್ ಎ ಡೆಫಿನೇಷನ್ ದ ಬೈಬಲ್ ಇಸ್ ಗಿವಿಂಗ್ ಪ್ರಿಯರೇ. ಸತ್ಯವೇದ ಎಂತ ಅದ್ಭುತವಾದಂತ ವಿವರಣೆಯನ್ನು ಕೊಡುತ್ತಲ್ವಾ. ನಮ್ಮ ಈ ದೈಹಿಕ ಮನಸ್ಸಿಗೆ ಅರ್ಥ ಆಗಲ್ಲ, ಪ್ರಾಕೃತಿಕ ಮನಸ್ಸಿಗೆ ಆತ್ಮಿಕ ವಿಷಯಗಳು ಅರ್ಥ ಆಗುವುದಿಲ್ಲ. ನಾವು ಒಳಹೊಕ್ಕಿ ನೋಡಿದಾಗ ಅದರಲ್ಲಿ ಅಂತರ್ಲೀನವಾಗಿರುವಂತ ಆತ್ಮೀಯ ಅರ್ಥ ನಮಗೆ ಅರ್ಥವಾಗ್ತದೆ. ಅದು ಹೇಗಂದ್ರೆ ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 8 ಮತ್ತು 9 ವಚನಗಳು. ರೆವಲ್ಯೂಷನ್ಸ್ ಚಾಪ್ಟರ್ 19 ವರ್ಸ್ 8 and 9. ಎಂದು ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ಸಾಕು ಬ್ರದರ್, ಸಾಕು. ನಾರುಮಡಿ, ಆ ಕ್ವಾಲಿಟಿ, ಆ ಕ್ಲಾತ್ಸ್ ಅವು ಯಾವ ಅಂದ್ರೆ ದೇವ ಜನರ ಸತ್ಕಾರ್ಯಗಳೇ. ನಾವೇನಕ್ಕೆ ದೇವರಿಗೆ ಕೃತಜ್ಞತೆಯಾಗಿ ಒಂದು ಸ್ತುತಿಕೂಟ ಇಡುವುದಾಗ್ಲಿ ಅಥವಾ ದೇವ ಜನರನ್ನ ಮನೆಗೆ ಆಹ್ವಾನ ಮಾಡಿ ಒಂದು ಪ್ರಾರ್ಥನೆ ಆಗ್ಲಿ, ಇದ್ಯಾಕಂದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತು ಬರೆದಿದೆ ಪ್ರಿಯರೇ, ಅವರು ಅರಿಯದೆ ದೇವದೂತರಿಗೆ ಸೇವೆ ಮಾಡಿದರು. ವಿ ಗ್ಲೋರಿಫೈ ಗಾಡ್. ಒಬ್ಬರು ಯಾಕೋಬ ಪತ್ರಿಕೆಯಲ್ಲಿ ಈ ಮಾತುಗಳು ತುಂಬಾ ಸ್ಪಷ್ಟ, ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಅನ್ನಪಾನಗಳು ಇಲ್ಲದೆ ಇರುವಂತವರೊಬ್ಬರು ಇದ್ದಾಗ ಅವರ ಅವಶ್ಯಕತೆಯನ್ನು ಪೂರೈಸುವಾಗ ಅದೊಂದು ಸತ್ಕ್ರಿಯೆ ಆಗಿರ್ತದೆ. ಸತ್ಕ್ರಿಯೆಗಳನ್ನ ಮಾಡುವಂತ ವಸ್ತ್ರಗಳು ಪ್ರಾಯಶಃ ತುಂಬಾ ರಿಚೆಸ್ಟ್ ಪೀಪಲ್ ಲವೋದಿಕೀಯ ಸಭೆಯಲ್ಲಿರುವಂತವರು. ಆದರೆ ಮೆಕದೋನಿಯ ಸಭೆಯಲ್ಲಿರುವಂತ ದಾತೃತ್ವದ ಗುಣ ಅವರಲ್ಲಿ ಲೋಪಿಸುತ್ತೇನೋ ಅದನ್ನ ದೇವರು ಆತನು ದೃಷ್ಟಿಸಿ ಇಂತಹ ಸತ್ಕಾರ್ಯಗಳೆಂಬ ವಸ್ತ್ರಗಳನ್ನು ಲವೋದಿಕೀಯ ಸಭೆಯವರು ಧರಿಸಬೇಕು. ಹಾಗೆ ಇದು ನಮಗೂ ಕೂಡ ಪಾಠವಾಗಿದ್ದು, ನಮ್ಮ ಸಭೆಯಲ್ಲಿ ವಿ ನೀಡ್ ಟು ಬಿ ಮೋರ್ ಕನ್ಸರ್ನ್ ಟುವರ್ಡ್ಸ್ ದ ಪೀಪಲ್ ದೋಸ್ ಹೂ ಆರ್ ಅನೇಬಲ್ ಟು ಲೀಡ್ ದರ್ ಲೈಫ್ಸ್ ಇನ್ ಅ ಪ್ರಾಪರ್ ವೇ. ಕರ್ತನಲ್ಲಿ ಪ್ರಿಯ ದೈವ ಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಮ್ಮ ಈ ಲೋಕದ ಯಾತ್ರೆಯನ್ನು ನಾವು ಸಾಗಿಸುವಾಗ ವಿ ಆರ್ ರೆಸ್ಪಾನ್ಸಿಬಲ್ ಟು ಅನದರ್ ಬ್ರದರ್ ಆಲ್ಸೋ. ಯೆಹೋವ ದೇವರು ಕಾಯಿನನ್ನು ಕೇಳಿರುವ ಮೊದಲನೇ ಪ್ರಶ್ನೆ, ನಿನ್ನ ತಮ್ಮನು ಎಲ್ಲಿ, ನಿನ್ನ ಸಹೋದರನು ಎಲ್ಲಿ? ಅವನು ನೀಡಿರುವಂತಹ ಪ್ರತ್ಯುತ್ತರ, ಆಮ್ ಐ ವಾಚ್ಮ್ಯಾನ್ ಟು ಮೈ ಬ್ರದರ್? ನಾನು ನನ್ನ ಸಹೋದರನಿಗೆ ಕಾವಲುಗಾರನೇ? ಎಸ್, ಯು ಆರ್ ದ ವಾಚ್ಮ್ಯಾನ್ ಟು ಯುವರ್ ಬ್ರದರ್. ನೀನೊಬ್ಬ ಸಹೋದರನನ್ನ ಕಾವಲು ಕಾಯುವಂತವನಾಗಿ ಇರಬೇಕು. ಒಬ್ಬ ಸಹೋದರನಿಗೆ ಒಂದು ವೇಳೆ ಸಹಾಯ ಮಾಡ್ಲಿಕ್ಕಾಗಿಲ್ಲ, ತೊಂದರೆ ಮಾಡ್ಲಿಕ್ಕಾದ್ರೂ ಹೋಗ್ಬಾರ್ದು. ತೊಂದರೆ ಮಾಡ್ಲಿಕ್ಕೆ ಆಗದ, ಸಹಾಯ ಮಾಡ್ಲಿಕ್ಕಾಗದಿರ ಕೊನೆ ಪಕ್ಷದಲ್ಲಿ ಪ್ರಾರ್ಥನೆ ಮಾಡುವುದಾದ್ರೂ ಆಗ್ಬೇಕಲ್ವೇ? ಇಟ್ ಶೋಸ್ ದ ಸೋಷಿಯಲ್ ಕನ್ಸರ್ನ್. ಆ ರೀತಿಯ ಸತ್ಕಾರ್ಯಗಳು, ಆ ಒಂದು ವಸ್ತ್ರಗಳ ಅವಶ್ಯಕತೆ ಲವೋದಿಕೀಯ ಸಭೆಗೆ ಬೇಕಿತ್ತು, ಆ ನಾರುಮಡಿ. ಹಾಗೆ ಒಂದು ಧರ್ಮವೆಂಬ ವಸ್ತ್ರವನ್ನ ನಾನು ಹೊದ್ದುಕೊಂಡಿದ್ದೇನೆ, ನನಗೆ ನನ್ನ ಧರ್ಮವೇ ನನ್ನ ವಸ್ತ್ರ,
ರೈಚಿಯಸ್ ಡ್ರೆಸ್. ಯೋಬನ ಹೇಳ್ತಾನೆ, ಭಕ್ತನಾದ ಯೋಬನು. ಯೋಬ ಗ್ರಂಥ 29ನೇ ಅಧ್ಯಾಯ, ಚಾಪ್ಟರ್ 29 ವರ್ಸ್ 14. ಅಲ್ಲಿ ನಾವು ಕೆಲವು ಸಂಗತಿಗಳನ್ನು ನೋಡೋಣ. ಯೋಬನು ತನ್ನ ಸ್ಥಿತಿಯಲ್ಲಿ ದೇವರ ಜೊತೆಯಲ್ಲಿ ಮಾತನಾಡ್ತಾ, ಆತನ ನನ್ನ ಹಿಂದಿನ ಸ್ಥಿತಿ ನನಗಿದ್ರೆ ಚೆನ್ನಾಗಿರ್ತಿತ್ತು, ಆಗ ನಾನು ಧರ್ಮ ಕಾರ್ಯಗಳನ್ನು ಮಾಡುವಂತನಾಗಿದ್ದೆನು, ಧರ್ಮವು ನನ್ನನ್ನು ಧರಿಸಿತು, ನಾನು ಧರ್ಮವನ್ನು ಧರಿಸಿದೆ ಎಂಬುದಾಗಿ ಹಿ ರಿಮೆಂಬರ್ಸ್ ಹಿಸ್ ಪಾಸ್ಟ್ ಸ್ಪಿರಿಚುವಲ್ ಲೈಫ್. ದಯಮಾಡಿ ಓದಿ ಯೋಬ ಗ್ರಂಥ 29ನೇ ಅಧ್ಯಾಯ 14ನೇ ವಚನ. ಜೋಬ್ ಚಾಪ್ಟರ್ 29 ವರ್ಸ್ 14. ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು, ನಾನು ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವೂ ಆಗಿತ್ತು. ಸಾಕು ಸಿಸ್ಟರ್. ಧರ್ಮವು ನನ್ನನ್ನು ಧರಿಸಿತು, ನಾನು ಧರ್ಮವನ್ನು ಧರಿಸಿಕೊಂಡಿದ್ದೆ, ವಾಕ್ಯವನ್ನು ನಾನು ಅರಿಸಿಕೊಂಡಿದ್ದೇನೆ, ವಾಕ್ಯವು ನನ್ನಲ್ಲಿ ಇದೆ. ಅಂದ್ರೆ ಈಸ್ ಟೋಟಲಿ ಇಮ್ಮರ್ಸ್ಡ್ ಇನ್ ದ ಸ್ಪಿರಿಚುವಲ್ ಕ್ಲೋಥಿಂಗ್ಸ್. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿಯಾದ ಮೀಕನು ಒಂದು ಮಾತನ್ನು ಹೇಳ್ತಾನೆ, ಲಕ್ಷೋಪಲಕ್ಷ ತೈಲವನ್ನ, ನದಿ ಪ್ರವಾಹದಂತಿರುವಂತ ತೈಲವನ್ನು ತಂದು ನಾನು ಅರ್ಪಿಸಲು, ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು. ಅಂದ್ರೆ ದೇವರ ಆ ಒಂದು ಕೃತಜ್ಞ, ದೇವರು ಮಾಡಿರುವ ಕಾರ್ಯಕ್ಕೆ, ಆತನ ವಿಮೋಚನಾ ಕಾರ್ಯಕ್ಕೆ, ಆತನ ಬಿಡುಗಡೆಗೆ ಪ್ರವಚನಾತ್ಮಕ ದೃಷ್ಟಿಯಿಂದ ನೋಡಿ ಆ ಪ್ರವಾದಿಯು ತನ್ನ ಮನದಾಳದಿಂದ ಕೃತಜ್ಞತೆ ತುಂಬಿರುವ ಹೃದಯವುಳ್ಳವನಾಗಿ ಏನು ಮಾಡಿದರೂ ಕೂಡ ಆ ಋಣ ತೀರಿಸಲಾಗದು ಅಂದಾಗ ಯೆಹೋವ ದೇವರು ಒಂದು ಮಾತನ್ನು ಹೇಳ್ತಾರೆ. ದಯಮಾಡಿ ನೋಡ್ರಿ, ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ಮೀಕಾ, ಮೀಕಾ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಕರುಣೆಯಲ್ಲಿ ಆಸಕ್ತನಾಗಿರುವುದು, ನೀತಿಯನ್ನು ಅನುಸರಿಸುವುದು. ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನೀನು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು. ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುತ್ತಾನೆ? ಇಷ್ಟನ್ನೇ ಹೊರತು. ಕರುಣೆಯಲ್ಲಿ ಆಸಕ್ತನಾಗಿರಬೇಕು, ಕಾನೂನನ್ನು ಕೇಳುವಂಥದ್ದಲ್ಲ. ಕರುಣೆಯ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವಿದ್ದೆವು. ಯೆಹೋವನು ಒಬ್ಬ ಮನುಷ್ಯನಿಂದ ಏನೇನೋ ಅಪೇಕ್ಷಿಸುತ್ತಾನೆ ಎಂಬುದನ್ನ ನೆನಪು ಮಾಡ್ತಾ ಕರ್ತನಾದಂತ ಯೇಸು ಕ್ರಿಸ್ತನು ಆತ್ಮೀಯ ವಸ್ತ್ರಗಳನ್ನ, ಅಂದ್ರೆ ಆ ಲಜ್ಜಾಸ್ಪದವಾದ ಬೆತ್ತಲೆತನ ಇರ್ತಕ್ಕಂಥ ಲವೋದಿಕೀಯ ಸಭೆಗೆ ವಿಭಿನ್ನವಾದ ಆತ್ಮೀಯ ವಸ್ತ್ರಗಳ ಅವಶ್ಯಕತೆಯನ್ನು ಕುರಿತು ಸತ್ಯವೇದದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಆ ಹೊರಹೊಮ್ಮಿ, ಆ ಹೆಕ್ಕಿ ತೆಗಿತಾ ಆ ಆತ್ಮೀಯ ವಸ್ತ್ರಗಳನ್ನು ಕುರಿತು ನಾವು ಧ್ಯಾನಿಸುವಂತರಾಗಿದ್ದೇವೆ. ಹಾಗೆ ಮುಂದುವರೆದು ನೋಡಿದಾಗ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ಒಂದು ವಸ್ತ್ರವನ್ನು ನೋಡ್ತೇವೆ. ಏನೆಂಬುದಾಗಿ ಹೇಳುವಾಗ, ಸಮಸ್ತವನ್ನು ಸಂಪೂರ್ಣ ಮಾಡುವಂತ ಒಂದು ಬಂಧನ, ಆ ವಸ್ತ್ರ ಅದೇ ಪ್ರೀತಿಯ ವಸ್ತ್ರ. ಆ ವಸ್ತ್ರವನ್ನ ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳುವಂತ ಸಂಗತಿಯನ್ನ ನಾವು ಕಾಣ್ತೇವೆ. ಅದು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ. ನಾವು ಈಗಾಗಲೇ 4-5ನೇದಾಗಿ, ಈಗ 6ನೇದಾಗಿ ಕೊಲೊಸ್ಸೆ 3:12-14 ನಾನು ಓದ್ತೇನೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಅಂದ್ರೆ ವಸ್ತ್ರವನ್ನು ಧರಿಸಿಕೊಳ್ತೀವಲ್ಲ, ಹಾಗೆ ಈ ಆತ್ಮೀಯ ವಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಂದು ಬಹಳ ಮುಖ್ಯವಾಗಿರುವಂತದ್ದು, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಅಂತ ಹೇಳುತ್ತಾ ಇದೆಲ್ಲದರ ಮೇಲೆ
ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಇದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧ. ಅಂದರೆ ಎಲ್ಲಿ ಏನೇನು ಲೇಖನ ಇದೆ, ಎಲ್ಲೆಲ್ಲಿ ಏನೇನು ಲೋಪ ಇದೆ, ಅದು ಸಂಪೂರ್ಣ ಆಗುವಂತದ್ದು, ಅದು ಕವರ್ ಆಗುವಂತದ್ದು ಎಲ್ಲಿ ಅಂದ್ರೆ ಪ್ರೀತಿ ತೋರಿಸೋದ್ರಲ್ಲಿ. ಯಾರಾದರೂ ನಿಮಗೆ ಪ್ರೀತಿ ತೋರಿಸ್ಲಿಲ್ಲ ಅಥವಾ ಕ್ಷಮಿಸ್ಲಿಲ್ಲ ಅಥವಾ ಏನೋ ಕಗ್ಗಂಟಾಗಿದೆ, ಮಾನವ ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 3ನೇ ವಚನದಲ್ಲಿ ರಕ್ಷಣೆಯ ಪ್ರತಿಕ್ರಿಯೆಯಾಗಿ ನಾವು ಧರಿಸುವಂತ ಉತ್ಸಾಹ ಸ್ತೋತ್ರ ಗೀತೆ ಎಂಬ ವಸ್ತ್ರ. ದೇವರಿಗೆ ಸ್ತೋತ್ರ ಮಾಡುವುದು ಒಂದು ವಸ್ತ್ರವೇ. ಆ ಸ್ತೋತ್ರ, ಆ ಸ್ತುತಿ ಎಂಬುದು ಲವೋದಿಕೀಯ ಸಭೆಯಲ್ಲಿ ಆ ಆರಾಧನೆ ಎಂಬುದು ಆತ್ಮದಿಂದಲೂ ಸತ್ಯದಿಂದಲೂ ಮಾಡುವಂತ ಆರಾಧನೆಯ ಕೊರತೆ ಆಗಿತ್ತೇನೋ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ನೆಟ್ವರ್ಕ್ ಇಶ್ಯೂ ನಡುವೆ ಕೂಡ ಪುಟ ಹಾಕಿದ ಚಿನ್ನ ಅಂದ್ರೆ ಏನು ಮತ್ತು ಹೊದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳಂದ್ರೆ ಏನೆಂಬುದನ್ನು ಧ್ಯಾನಿಸಿಕೊಂಡೆವು. ಅವಕಾಶ ಕೊಟ್ಟಂತ ಹಿರಿಯರಿಗೆ ಮತ್ತು ಕೇಳಿಸ್ಕೊಂಡ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.